ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬಂದು ನಾವು ನುಗ್ಗೆಕಾಯಿ ಸಾಂಬಾರು ಮಾಡ್ಲತ್ತೀವಿ. ಅದಕ್ಕೋಸ್ಕರ ಅಂದ್ರೆ ಮಾಡ್ಲತ್ತೀವಿ ಎಲ್ಲ ಮಾಡ್ಲತ್ತಾರ, ನಮ್ಮ ಮನೆಯವರು ಮಾಡ್ಲತ್ತಾರ. ನಾನು ಅದ್ರ ಸಲುವಾಗಿ ಅವರು ನನಗೆ ನುಗ್ಗೆಕಾಯಿ ಮತ್ತು ಟಮಾಟ, 2 ಮೆಣಸಿನ್ಕಾಯಿ ಇವೆಲ್ಲ ಕಟ್ ಮಾಡು ಅಂದಿರು. ಅಂದ್ರೆ ಅವ್ರು ಮಾಡೋದು ಹೆಂಗೋ ಖರೆ ನಾನೇ ಆಲ್ಮೋಸ್ಟ್ ನಾನೇ ಮಾಡ್ತೀನಿ. ಹಾಗಾಗಿ ಇಲ್ಲ ಇದಕ್ಕಂತೂ ನನಗೆ ಹೆಲ್ಪ್ ತೊಗೊಂಡಾರ. ಇಲ್ಲಾಂದ್ರೆ ಒಂದೊಂದು ಸರ್ತಿ ಕಿಚನ್ದಾಗ ಬಂದ್ರಂದ್ರೆ ಅವರೇ ಪೂರ್ತಿ ಮಾಡ್ತಾರೆ. ಬಟ್ ಕಟ್ಟಿಂಗು ಅದೆಲ್ಲ ಮಾಡಿಕೊಡೋದು ನಾವೇ ಮಾಡಬೇಕಾಯ್ತದ. ಇನ್ನು ಎಲ್ಲ ಕಟ್ ಮಾಡಿ ಕೊಟ್ಟಿದ ಮೇಲೆ ಏನೇನು ಮಾಡಲಿ ಏನೇನಿಲ್ಲ ಅಂತ ಯೋಚನೆ ಮಾಡತ್ತಿರು. ಹಾಗಾಗಿ ಕಿಚನ್ದಾಗ ಬಂದು ನಾನು ಅವ್ರಿಗೆ ಸ್ವಲ್ಪ ಸತಾಯಿಸ್ಲತ್ತಿದ್ದೆ. ಇನ್ನು ನುಗ್ಗೆಕಾಯಿ ಸಾಂಬಾರು ಸಲುವಾಗಿ ಮನೆಗೆ ಎಷ್ಟು ನುಗ್ಗೆಕಾಯಿ ಇದ್ವಲ್ವ ಅಷ್ಟು ನುಗ್ಗೆಕಾಯಿ, 1-2 ಉಳ್ಳಾಗಡ್ಡಿ, 3 ಟಮಾಟ, ಇಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೀನಿ. ಆ್ಯಕ್ಚುಲಿ ನಾನು ಉಳ್ಳಾಗಡ್ಡಿ ಒಂದೇ ಕೊಯ್ದಿದ್ದೆ, ಮತ್ತು ಹಿಂದಿನ ಸರ್ತಿ ಕೊಯ್ ಅಂದಿರು. ಆಮೇಲೆ ಇನ್ನು ನಾನು ಈ ಕಡೆ ಎಲ್ಲ ಕೊಯ್ದಿಟ್ಟಿನಲ್ವ, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದ್ರಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಾರ. ಇನ್ನು ನೀರು ಕುದಿ ಬರತನ ಈ ಕಡೆ ಜಾನು ಕುಂತಿಳಲ್ವ ಆಕೆ. ಅಂದ್ರೆ ನಾವಿಬ್ಬರು ಕ್ಯೂರಿಯಾಸಿಟಿಲಿಂತ ಕುಂತಿದ್ದೆ ಇವತ್ತು ನಮ್ಮ ಮನೆಯವ್ರು ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತಂದು. ಅಂದ್ರೆ ಭಾಳಷ್ಟು ದಿನ ಆಗಿದ್ಮೇಲೆ ಕಿಚನ್ದಾಗ ಬಂದಾರ ಅವರು. ನಾನು ಮಾಡ್ತೀನಿ ನಾಳೆಗೆ ನುಗ್ಗೆಕಾಯಿ ಸಾಂಬಾರು ಅಂದ ಸಲುವಾಗಿ ನೈಟೇ ಹೇಳಿಟ್ಟಿರು. ಹಾಗಾಗಿ ನಾನು ಮುಂಜಾನೆ ಎದ್ದು ಅನ್ನ ರೊಟ್ಟಿ ಮಾಡಿಟ್ಟಿದ್ದೆ. ಇನ್ನು ಡೈರೆಕ್ಟ್ ಅವರು ಇನ್ನು ಮೈ ತೊಳ್ಕೊಂಡು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಗಂಟೆ ಹಂಗೆ ರೆಸ್ಟ್ ತೊಗೊಂಡು ಒಂದು 11 ಗಂಟೆಗೆ ಹಂಗೆ ಮಾಡ್ಲತ್ತಾರ. ನುಗ್ಗೆಕಾಯಿ ಸಾಂಬಾರು ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ. ಹಾಗಾಗಿ ಇನ್ನು ಈ ಕಡೆ ಜಾನು ಕೂಡ ಎಲ್ಲ ಮಾತಾಡ್ಕೊತಾ ಇದಕ್ಕೆ ಹೆಸ್ರು ಬಂದಿತ್ತು. ನುಗ್ಗೆಕಾಯಿ ಹಾಕಿ ಒಂದು 10-20 ನಿಮಿಷ ಕುದಿಸ್ಯಾರ. ಚಂದ ಈ ಥರ ಕುದಿಸ್ಯಾರ. ಅಂದ್ರೆ ಮಧ್ಯದಾಗ ಕಲಸಿ ನೋಡಬೇಕಾಯ್ತದ. ಯಾಕಂದ್ರೆ ಸ್ವಲ್ಪ ನೀರು ಹಾಕಿದ್ದೇವಲ್ವ, ಸ್ವಲ್ಪ ಕಲಿಸ್ಕೊತಾ ಹಾಗೆ ಕುದಿಸ್ಕೋಬೇಕು. ಪೂರ್ತಿ ನೀರೆಲ್ಲ ಆವಿದಾಗತ್ತನ ಈ ಥರ ಕುದಿಸ್ಕೊಂಡೆ ಅಂದ್ರೆ ಜಲ್ದಿ ಆಯ್ತದ ಅಂತಿವ್ಕರ. ಹಾಗಾಗಿ ಕುದಿಸ್ಕೊಳತ್ತಾರ. ಇನ್ನು ಇವರು ಮಾಡೋದು ಅಡ್ಗೆ ಹಂಗೋ ಏನೋ ಖರೆ, ಇನ್ನು ನಾನೇ ಮಾಡಬೇಕಾಯ್ತದ ಆಲ್ಮೋಸ್ಟ್ ಆಲು. ಯಾಕಂದ್ರೆ ಮುಂದೆ ಗೊತ್ತಾಯ್ತದ ನಿಮಗೆ ವೀಡಿಯೋದಾಗ. ಇನ್ನು ಇವತ್ತಂತೂ ಕ್ಯೂರಿಯಾಸಿಟ್ಲಿ ಅಂದ್ರೆ ಜಾಸ್ತಿ ದಿನ ಆಗಿದ್ಮೇಲೆ ಮನೆಯವ್ರು ಕಿಚನ್ದಾಗ ಬಂದಾರ. ಅಂದ್ರೆ ಹೆಲ್ಪ್ ಮಾಡ್ತಾರೆ ಸುಮ್ಮು, ಅಂದ್ರೆ ಪೂರ್ತಿ ಅಡುಗೆ ಅವರೇ ಮಾಡಲ್ಲ. ಪೂರ್ತಿ ಒಂದು ಕರಿ ಆಗಲಿ ಏನೇ ಆಗಲಿ ಅವರೇ ಮಾಡಲ್ಲ. ಹಾಗಾಗಿ ಇವತ್ತು ಬಂದಾರಂತಂದು ನೋಡ್ಲಾಗಂತ ಕ್ಯೂರಿಯಾಸಿಟಿಲಿಂದ ಕುಂತಿದ್ದೇವೆ ಜಾನು ನಾನು ಇಬ್ಬರು. ಇನ್ನೊಂದು 10 ನಿಮಿಷ ಆಗಿದ್ಮೇಲೆ ಮುಚ್ಚಳನ ತೆಗೆದು ನೋಡಿದಾಗ ಈ ಥರ ಕುದ್ದೀವು. ಅಂದ್ರೆ ನೀರೆಲ್ಲ ಆವಿ ಆಗೋಗಿವು, ನುಗ್ಗೆಕಾಯಿ ಎಲ್ಲ ಕುದ್ದೀವು. ನಾವು ಒಂದು ಪ್ಲೇಟ್ನಾಗ ತೆಕ್ಕೊಂಡು ಇನ್ನು ಈ ಕಡೆ ಬಾಳ್ಗೆಗ ಎಣ್ಣೆ ಹಾಕ್ಲತ್ತಾರ. ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕ್ಕೊಳತ್ತಾರ ಹುರ್ಕೊಳಕ್ಕಂತಂದು. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅವ್ರು ಈ ಥರ ಮಾಡ್ತಾರಂತ. ನನಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನನಗೆ ಓನ್ಲಿ ಕಟ್ ಮಾಡಂದರು ನಾ ಕಟ್ ಮಾಡಿಕೊಟ್ಟಿನಿ ಅಷ್ಟೇ. ಇನ್ನು ಹಿಂದಿ ಸಲ ಒಂದು ಉಳ್ಳಾಗಡ್ಡಿ ಒಂದೇ ಕೊಯ್ದಿದ್ದು, ಇನ್ನೊಂದು ಕೊಯ್ ಅಂತಂದರು. ಹಾಗಾಗಿ ಮತ್ತೊಂದು ಉಳ್ಳಾಗಡ್ಡಿ ಕೊಯ್ಲಾಕಾಯ್ತು. ಇನ್ನು ಉಳ್ಳಾಗಡ್ಡಿ ನಾನು ಆ್ಯಕ್ಚುಲಿ ಪಲ್ಯಕ್ಕೆ ಹಾಕ್ತಾರಂತಂದು ಬರೀ ಕೊಯ್ದೀನಿ. ಅವರಿಲ್ಲ ಪೇಸ್ಟ್ ಮಾಡ್ಗತ್ಲೆ ಮಾಡ್ತಾರಂತಂದು ಮತ್ತೊಂದು ಕೊಯ್ ಅಂದರು. ಹಾಗಾಗಿ ಮತ್ತು ಅದು ಉಳ್ಳಾಗಡ್ಡಿ ಕೊಯ್ದು ಕೊಟ್ಟೀನಿ ದಪ್ಪವಾಗಿ ಉಳ್ಳಾಗಡ್ಡಿ ಇನ್ನೊಂದು. ಇನ್ನು ಉಳ್ಳಾಗಡ್ಡಿ ಅದೆಲ್ಲ ಚೆಂದ ಫ್ರೈ ಮಾಡ್ಕೊಳತ್ತಾರ. ಅಂದ್ರೆ ಉಳ್ಳಾಗಡ್ಡಿ ಟಮಾಟ ಅದು ಹಾಕೋ ಟೈಮಿಗೆ ಘಮಾಕಿ ಅಂತೂ ಸೂಪರ್ ಹೊಂಟಿತ್ತು. ಅಂದ್ರೆ ಇವ್ರು ಬಂದರು ಅಂದ್ರೆ ಕಿಚನ್ದಾಗ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ. ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ನಮ್ಮ ಮನೆಯವರು ಅಂದ್ರೆ ಪರ್ಫೆಕ್ಟಾಗಿ ಮಾಡ್ತಾರೆ, ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ. ಇನ್ನು ನಾನಂತೂ ಸ್ವಲ್ಪ ಗಡಿಬಿಡಿ ಹೆಚ್ಚಿಗೆ. ನನಗೆ ಸ್ವಲ್ಪ ಗಡಿಬಿಡಿ ಇದ್ರೇ ಅಲ್ವಾ ಹೆಣ್ಮಕ್ಳಿಗೆ ಫಾಸ್ಟಾಗಿ ಕೆಲಸ ಮಾಡಬೇಕಾಯ್ತದ. ಇಲ್ಲ ಮುಂಜಾನೆ ಬೆಳಗ್ಗೆ ಮಕ್ಕಳಿಗಾಗಲಿ ಗಂಡಗಾಗಲಿ ಆಫೀಸ್ಗೆ ಕಳಿಸ್ಬೇಕು, ಇಲ್ಲ ಡ್ಯೂಟಿಗೆ ಕಳಿಸ್ಬೇಕು, ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಗಡಿಬಿಡಿ ಹೆಚ್ಚಿಗೆ ಇರಬೇಕಾಯ್ತದ. ಆ ಥರನೇ ನಾನು ಫಸ್ಟ್ ಹಿಡ್ದೇ ಸ್ವಲ್ಪ ಹೆಚ್ಚಿಗೆ ಫಾಸ್ಟಾಗಿ ಮಾಡ್ತೀನಿ ಎಲ್ಲ ಕೆಲಸಗಳು. ಇನ್ನು ಉಳ್ಳಾಗಡ್ಡಿ ಅದೆಲ್ಲ ಚೆಂದ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾವು ಟೊಮೆಟೊ ಹಾಕೊಳತ್ತಿದ್ದೀವಿ. ಅಂದರೆ ಇದಕ್ಕೆ ಭೀ ನಾನೇ ಹೆಲ್ಪ್ ಮಾಡತ್ತೀನಿ. ಅವರು ಚಮಚ ಹಿಡ್ಕೊಂಡು ಕಲಸೋದೊಂದೇ, ಎಲ್ಲದಕ್ಕೆ ನಾನೇ ಇರಬೇಕಾಲತ್ತಿತ್ತು ಅಲ್ಲಿ. ಅಂದ್ರೆ ಮತ್ತೆ ಎಲ್ಲಿ ಕಿಚನ್ ಎಲ್ಲ ಫುಲ್ಲು ಮೆಸಿ ಮಾಡಿಬಿಡ್ತಾರೇನೋ ಅಂತ ಅಂಜಿಕೆ. ಯಾಕಂದ್ರೆ ಅದು ತೊಳಕೆ ನಾನೇ ಅಲ್ವಾ, ಅದ್ರ ಸಲುವಾಗಿ ಸ್ವಲ್ಪ ಅಂಜಿಕೆನೇ ಇರ್ತದೆ. ಎಲ್ಲ ಕೆಲಸ ಮಾಡ್ಲತ್ತರ ಕಿಚನ್ದಾಗ. ನಾ ಇಲ್ದಿದ್ರು ಕ್ಲೀನಾಗಿ ಮಾಡ್ತಾರೆ. ಬಟ್ ನಾ ಇದ್ದ ಅಂದ್ರೆ ಎಲ್ಲ ಫುಲ್ಲು ಮೆಸಿ ಮಾಡ್ತಾರೆ. ಮತ್ತು ಅವರೇ ಕ್ಲೀನ್ ಮಾಡ್ತಾರೆ, ಹಂಗೇನಿಲ್ಲ ಟೆನ್ಷನು. ಬಟ್ ನಾ ಮಾಡೋದು ಯಾಕೆ ಮತ್ತು ಕ್ಲೀನ್ ಮಾಡೋದು ಯಾಕೆ ಅಂತಂದು ನಾನು ಸ್ವಲ್ಪ ಅಲ್ಲೇ ನಿಂತಿದ್ದೆ. ಇನ್ನು ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇನ್ನು ಇದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಡು ಅಂತಂದು ನನಗೆ ಕರೆದಾರ. ಮತ್ತು ಮಿಕ್ಸಿಗೆ ಹಾಕ್ಲಕ್ಕೆ ಭೀ ಅದು ಭೀ ಅವ್ರು ಹಾಕಮಲ್ಲ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 50-50 ನಾವೇ ಇಬ್ಬರು ಅಂತ ತಿಳ್ಕೊರಿ. 50-50 ಆಗಿ ಮಾಡ್ಲತ್ತಿದ್ದೇವೆ ಇಬ್ಬರು. ಇನ್ನು ಅದು ಫ್ಯಾನಿನ ಗಾಳಿಗೆ ಎಲ್ಲಿ ಆರಿಸ್ಬೇಕಂತಂದು ನಾನು ಇಲ್ಲೇ ಉಬ್ಬಿ ಆರಿಸ್ಲತ್ತಿದ್ದೆ. ಹಾಗಾಗಿ ಚೆಂದ ಆರಿದ್ಮೇಲೆ ಇದಕ್ಕೆ ಡೈರೆಕ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಇನ್ನು ನನ್ನ ಮಗಳು ಮಾಡಿದ ಒಂದು ಕಿತಾಪತಿ ನೋಡಿರಿ, ಅಲ್ಲಿ ನಿಂತಿಳಲ್ವ ಅದ್ರ ಸಲುವಾಗಿ ಡೈರೆಕ್ಟು ಆನ್ ಮಾಡಿಟ್ಟು ಹೋಗ್ಯಾಳ.
ಮಿಕ್ಸರು ಫುಲ್ಲು ಆನ್ ಮಾಡಿಟ್ಟು ಹೋಗ್ಯಾಳ. ಇನ್ನು ಡೈರೆಕ್ಟು ನಾನು ಇನ್ನು ಮಿಕ್ಸರ್ ಡಬ್ಬಿ ಇಟ್ಟಿಲ್ಲ. ಡೈರೆಕ್ಟು ನಾನು ಓನ್ಲಿ ಅದು ಫಸ್ಟ್ ಸ್ವಿಚ್ ಆನ್ ಮಾಡಿದ್ಮೇಲೆ ಆಮೇಲೆ ಇಡಮ್ಮ ಅಂತಂದು ಒಂದೊಂದು ಸರ್ತಿ ಹಾಗೆ ಮಾಡ್ತಾಳೆ. ಅದ್ರ ಸಲುವಾಗಿ ಅಂಜಿಕೆ ಆಯ್ತದ. ಇನ್ನು ಇಟ್ಟಿದ್ಮೇಲೆ ಇನ್ನು ಚಂದ ರುಬ್ಕೊಂಡಿನಿ. ಇನ್ನು ಅದು ರುಬ್ಕೊಂಬ ಟೈಮಿಗೆ ಭೀ ನಮ್ಮ ಮನೆಯವರು ಈ ಥರ ರುಬ್ಬು, ಅದಕ್ಕೆ ಇನ್ನೂ ಇಷ್ಟು ನೀರು ಹಾಕು, ಅದು ಮಾಡು ಅಂತಂದು ಹೇಳ್ಕೊತ ನಿಂತಿರು. ಬಟ್ ಹೇಳಕ್ಕೆ ಅವ್ರು ಹೇಳ್ತಾರೆ ಎಲ್ಲ ನಾನೇ ಮಾಡಬೇಕು. ಅವರು ಅರ್ಧ ಮಾಡೋರು ಭೀ ಅದಕ್ಕೆ ಅರ್ಧ ನಾನು ಸಪೋರ್ಟ್ ಮಾಡಬೇಕು. ಬಟ್ ನಾನು ಏನಾರ ಮಾಡ್ಲತ್ತರಂತೂ ಈ ಮಧ್ಯದಾಗಂತೂ ಬರಲೇ ಆಗ್ಯಾರ. ಸ್ಟಾರ್ಟಿಂಗ್ದಾಗಂತೂ ಅಂದ್ರೆ ಇಲ್ಲಿ ಬಂದು ಸ್ಟಾರ್ಟಿಂಗ್ದಾಗಂತೂ ಫುಲ್ ಹೆಲ್ಪ್ ಮಾಡ್ತಿರೋ ಅವರೇ. ಬಟ್ ಈಗಂತೂ ಎಲ್ಲ ಹೆಲ್ಪ್ ಅಲ್ಲ, ಸುಮ್ಮನೆ ಏನು ಮಾಡ್ಲತ್ತೀನಿ ಅಂತ ನೋಡ್ಲಕ್ಕೆ ಭೀ ಬರಲ್ಲರು, ಆ ಥರ ಆಗ್ಯಾರ. ಇನ್ನು ಈಗೇನು ಹಿಡಿದು ಹಚ್ಬೇಕಾಯ್ತದ ಕೆಲ್ಸಕ್ಕೆ. ಅಂದ್ರೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಭೀ ಇರಬೇಕಲ್ವ. ಒಂದೊಂದು ಟೈಮಿಗೆ ಹೆಲ್ಪ್ ಮಾಡ್ಕೊತಾ ಇದ್ರೇ ಒಂದೊಂದು ಟೈಮಿಗೆ ನಾವು ಇಲ್ಲಿ ಹೋದ್ರೆ ಭೀ ಅವ್ರು ಅಡುಗೆ ಮಾಡ್ಕೊತಾರಲ್ವ. ಹಾಗಾಗಿ ಇನ್ನು ನಮ್ಮ ಮನೆಯವರಂತೂ ಸೂಪರ್ ಅಡುಗೆ ಮಾಡ್ತಾರೆ, ಅಡುಗೆದೇನು ಟೆನ್ಷನ್ ಇಲ್ಲ. ಇನ್ನು ಇದಕ್ಕೆ ಬಗಾರ್ ಹಾಕೊಳ್ತಾರೆ ಬ್ಯಾಳೆಗೆ. ಅಂದ್ರೆ ಬಗಾರ್ ಹಾಕೋ ಟೈಮಿಗೆ ಕರಿಬೇವು ಇರ್ತಾವಲ್ವ, ಕರಿಬೇವು ಹಾಕೋರು ಮೈ ಮೇಲೆಲ್ಲ ಚಿಡಿದ್ರು. ಫುಲ್ಲು ಮೈಯೆಲ್ಲ ಹಾರಿತ್ತು. ಅಂದ್ರೆ ನಮಗಂತೂ ರಾಟಿ ಅದ, ಬಟ್ ಅವ್ರಿಗೆ ರಾಟಿ ಇಲ್ಲಲ್ವ. ಹಾಗಾಗಿ ಕರಿಬೇವು ನಾನು ಅವಾಗೆ ತಂದು ತೊಳೆದಿದ್ದ. ಅದು ಹಾಕೋ ಟೈಮಿಗೆ ಸ್ವಲ್ಪ ಮೈ ಮೇಲೆ ಹಾರ್ತದಲ್ವ. ಹಾಗಾಗಿ ಅವ್ರು ಸ್ವಲ್ಪ ಅಂಜಿ ದೂರ ನಿಂತು ಮಾಡ್ಲತ್ತಿರು. ಮಾಡ್ತಾರೆ, ಬಟ್ ಹೆಂಗೆ ಮಾಡ್ಕೋತಾರೋ ಗೊತ್ತಿಲ್ಲ ನಾನು ಇಲ್ದಾಗ. ಬಟ್ ನಾನು ಇದ್ದಾಗಂತೂ ಕಂಪಲ್ಸರಿ ನಾನೇ ಮಾಡ್ತೀನಿ. ಇದಂತೂ ನೈಟ್ ಹೇಳೇ ಇಟ್ಟಿರು, ಹಾಗಾಗಿ ಅವ್ರು ಮಾಡ್ಲತ್ತಾರ. ಇನ್ನು ಇದಕ್ಕೂ ಸ್ವಲ್ಪ ಅಲ್ಲ ಉಳ್ಳಾಗಡ್ಡಿ ಪೇಸ್ಟು ಎಲ್ಲ ಹಾಕ್ಕೊಂಡು ನಾವು ರುಬ್ಕೊಂಡು ಇಟ್ಕೊಂಡಿದ್ದೇವಲ್ವ, ಟಮಾಟ ಉಳ್ಳಾಗಡ್ಡಿ ಪೇಸ್ಟು ಅದು ಹಾಕೊಲ್ಲತ್ತಾರ. ಇನ್ನು ಚೆಂದಾಗಿ ಫ್ರೈ ಆಗಿದ್ಮೇಲೆ ಅಂದ್ರೆ ಅಲ್ಲ ಬೆಳಗಡ್ಡಿ ಪೇಸ್ಟು. ಬಟ್ ಸ್ವಲ್ಪ ಇದು ಟಮಾಟದ ಪೇಸ್ಟ್ ಇರ್ತದಲ್ವ, ಅದು ಕಲರ್ ಚೇಂಜ್ ಆಗ್ಯದ. ಅಂದ್ರೆ ಅವರು ಅದ್ರೊಳಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಯಾರ. ನಾನು ಪಲ್ಯಕ್ಕೆ ಹಾಕ್ತಾರಂತ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ. ನಾನು ಇದು ಎಲ್ಲ ಹುರ್ಕೊಂಬ ಟೈಮಿಗೆ ನಾನು ಸ್ವಲ್ಪ ಟಿವಿ ನೋಡ್ಲತ್ತಿದ್ದ. ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ಅವ್ರು ಕೊತ್ತಂಬರಿ ಹಾಕೊಂಡಾರಂತ. ಕೊತ್ತಂಬರಿ ಹಾಕೊಂಬಲ್ ಹೋದ್ರು ರೆಡ್ಡಾಗಿ ಕಾಣ್ತಾವೆ ಟಮಾಟ ಪೇಸ್ಟು. ಸ್ವಲ್ಪ ಕೊತ್ತಂಬರಿ ಹಾಕೊಂಡಾರಲ್ವ, ಅದ್ರ ಕಲರೇ ಚೇಂಜ್ ಆಗಿ ಹೋಗ್ಯದ. ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹೇಳಿನಿ ಯಾಕೆ ಹಾಕೊಂಡಿರಿ ಅಂತಂದು. ಸ್ಲೋ ಮಾಡಿ ಖಾರ ಹಾಕ್ರಿ. ಇನ್ನು ಇದು ಟಮಾಟ ಎಲ್ಲ ಚೆಂದ ಫ್ರೈ ಆಗಿದ್ಮೇಲೆ ಮ್ಯಾಗ ಎಣ್ಣೆ ಎಲ್ಲ ತೇಲತ್ತಿದ್ಮೇಲೆ ಅವಾಗ ಸ್ವಲ್ಪ ಅರಿಶಿಣ, ಏನೋ ಇದಕ್ಕೆ ಖಾರ ಹಾಕ್ಲತ್ತಾರ. ಅಂದ್ರೆ ಖಾರನೂ ಇದ್ರಾಗಿಂದ ಹಾಕ್ಬೇಡ್ರಿ, ಸ್ವಲ್ಪ ರೆಡ್ ಬೇರೆದದ, ಅದು ಹೊಸ ಖಾರ ಅದ, ಅದು ಹಾಕ್ರಿ ಅಂದ್ರೆ ಅದ್ರದ್ದು 1-2 ಚಮಚ ಹಾಕ್ಲತ್ತಾರ. ಬಟ್ ಬಕ್ಕುಳು ಖಾರ ಅದ, ಸ್ವಲ್ಪ ಕಮ್ಮಿ ಹಾಕೋದಿತ್ತು. ಸ್ವಲ್ಪ ಖಾರ ಜಾಸ್ತಿನೇ ಆಗ್ಯದ ಮಕ್ಕಳಿಗೆ ಇವತ್ತು. ನಡೀತದೆ ಒಂದೊಂದು ದಿನ. ಈ ಥರ ಖಾರ ಆಯಿತು ಅಂದ್ರೆ ಮೊಸರು ಅದು ಹಾಕ್ಕೊಡ್ತೀನಿ ನಾನು, ತಿಂತಾರೆ. ಇನ್ನು ಇದೆಲ್ಲ ಚೆಂದ ಫ್ರೈ ಅಂದ್ರೆ ಎಣ್ಣೆ ಎಲ್ಲ ಚೆಂದ ಮ್ಯಾಗ ತೇರತನ ರೆಡ್ಡಾಗಿ ಕಾಣತನ ಇದು ಮಾಡ್ಕೋಬೇಕು. ಇನ್ನು ನಮ್ಮ ಮನೆಯವ್ರಿಗೆ ಏನು ಟೆನ್ಷನ್ ಆಗಿತ್ತು ಅಂದ್ರೆ ಇದು ರೆಡ್ಡಾಗಿ ಬಂದಿಲ್ಲ ಅಂತ. ಅದ್ರಾಗ ಕೊತ್ತಂಬರಿ ಹಾಕ್ಯಾರಲ್ವ, ಅದು ರೆಡ್ ಹೆಂಗೆ ಆಯ್ತದ, ಸ್ವಲ್ಪ ಕಲರ್ ಚೇಂಜ್ ಆಯ್ತದ. ಹಾಗಾಗಿ ಇನ್ನು ಮಿಕ್ಸರ್ ಜಾರಿಗೆಲ್ಲ ನೀರೆಲ್ಲ ಹಾಕ್ಕೊಂಡು ಇದಕ್ಕೆ ಚೆಂದ ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ಧನಿಯಾ ಪೌಡರು, ಇನ್ನು ಗರಂ ಮಸಾಲ ಮತ್ತು ಉಪ್ಪು, ಇದಕ್ಕೆ ಮತ್ತು ಇನ್ನೊಂದು ಸರಿ ಬೇರೆ ಇನ್ನೊಂದು ಮಸಾಲ ಹಾಕ್ತಾರೆ. ಇದೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿಟ್ಕೊಂಡಿದ್ದೇವಲ್ವ ಮಿಕ್ಸರ್ ಜಾರು, ಅದ್ರದ್ದು ನೀರು ಹಾಕ್ಕೋಬೇಕು. ಚೆಂದ ಇದು ಫಸ್ಟು ಉಪ್ಪು ಮತ್ತು ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಅದು ಸ್ವಲ್ಪ ಒಂದು ಸರ್ತಿ ಫ್ರೈ ಮಾಡಿಕೊಂಡು ಇನ್ನು ಕಲಸಿ ನೀರು ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಇದಕ್ಕೆ. ಇದೆಲ್ಲ ಅವರೇ ಮಾಡ್ಲತ್ತಾರ, ಬಟ್ ಸ್ವಲ್ಪ ಸ್ಲೋ ಆಗಿ ಮಾಡ್ತಾರಲ್ವ. ಮಿನಿಮಮ್ 1 ಅವರ್ ತೊಗೊಂಡಾರೇನೋ ಅವರು ಕಿಚನ್ದಾಗ ಇದು ಪಲ್ಯ ಮಾಡತನ. ನಮಗಂತೂ ಹಸು ಆಗಿತ್ತು. ನಾನು ಅಂತೂ ವೇಟಿಂಗು. ಅಂದ್ರೆ ಅಮ್ಮ ಸ್ಕೂಲಿಗೆ ಹೋಗಳು, ಹೆಂಗೆ ಭೀ ಅಮ್ಮ ಬಂದ ಮೇಲೆ ಊಟ ಮಾಡ್ತೇವೆ, ಹಂಗೇನಿಲ್ಲ. ಬಟ್ ವೇಟಿಂಗು ಪಪ್ಪ ಮಾಡ್ಲತ್ತಾರಕಿ. ನಮ್ಮ ಜಾನು ಭೀ ಇವತ್ತು ಕಿಚನ್ ಬಿಟ್ಟು ಹೊರಗೆ ಹೋಗಿಲ್ಲ, ಪಪ್ಪಗೆ ನೋಡತ್ತಿಳು. ಯಾಕಂದ್ರೆ ಜಾನು ಹುಟ್ಟಿದ್ಮೇಲಂತೂ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಕಿಚನ್ದಾಗ ಇಷ್ಟು ಟೈಮ್ ನಿಂತು ಒಂದು ರೆಸಿಪಿ ಮಾಡ್ಯಾರ, ಒಂದು ಪಲ್ಯ ಮಾಡ್ಯಾರ ಅಂದ್ರೆ. ಹಾಗಾಗಿ ಆಕಿ ನೋಡ್ಲತ್ಕೋತ ನಿಂತಿಳು. ಇನ್ನು ಈ ಥರ ಅಂದರೆ ಇದು ನೀರೆಲ್ಲ ಹಾಕೊಂಡಿದ್ಮೇಲೆ ಭೀ ಸ್ವಲ್ಪ ಗಟ್ಟಿ ಆಗ್ಲತ್ತಿತ್ತು. ಇನ್ನೂ 1 ಗ್ಲಾಸ್ ನೀರು ಹಾಕಿರು, ಇನ್ನೂ ಭೀ ಗಟ್ಟಿಯಾಗಿತ್ತು. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಕುದಿ ಬರೋತನ ಕುದಿಸ್ಕೋಬೇಕು. ಇದಕ್ಕೆ ಈಗ ನಮ್ಮ ಮನೆಯವರು ಗರ್ಕುಲ್ ಮಸಾಲ ಹಾಕೊಳತ್ತಾರ. ಸ್ವಲ್ಪ ಎಲ್ಲದಕ್ಕೆ ಟೇಸ್ಟ್ ಇರ್ತದೆ ಅಂತಂದು ಗರ್ಕುಲ್ ಮಸಾಲ ₹1 ಚಿಟ್ಟಿ ಇರ್ತದಲ್ವ, ಅದು ಹಾಕೊಳತ್ತಾರ. ಇನ್ನು ಹಾಕ್ಕೊಂಡು ಇದು ಅವರೆಲ್ಲ ಆ ಕಡೆನೂ ಕೆಲಸ ಮಾಡ್ಲತ್ತಾರ, ಇದು ಭೀ ನಾನು ಕಲಿಸ್ಲತ್ತೀನಿ. ಇದು ಚೆಂದ ಕಲಿಸ್ಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು
ಕುದಿಲಾಕ ಬಿಡಬೇಕು, ಚೆಂದ ಕುದಿ ಬರಬೇಕು ಇದಕ್ಕೂ. ಇನ್ನು ಇವತ್ತು ಒಂದು ಗಂಟೆನೇ ನಿಂತಾರಲ್ವ ಕಿಚನ್ದಾಗ, ಫುಲ್ಲು ಬೆವರು ಸುರೋದು ಅದು ಮಾಡೋದು ಮಾಡ್ಲತ್ತಿರು, ಅದೆಲ್ಲ ಸುಟ್ಕೊಂಬೋದು ಅದೆಲ್ಲ ಮಾಡ್ಲತ್ತಿರು. ನಾನು ಅವಾಗೇ ಒಂದು ವಿಷಯ ಹೇಳೀನಿ, ನಾನು 2 ಗಂಟೆ ನಿಂತು ಕಿಚನ್ದಾಗ ಹೆಂಗೆ ಅಡುಗೆ ಮಾಡ್ತಿರ್ಬೇಕು ನಮ್ಗೆ ಗೊತ್ತದ ಹೆಣ್ಮಕ್ಳಿಗೆ, ನಿಮ್ಗೇನು ಗೊತ್ತದ ಅಂದ್ರೆ ಹಾಂ ನಿಮಗೇನು ನೀವೆಲ್ಲ ಕೇಳ್ತೀರಿ ನಿನಗೆ ಗೊತ್ತಂದು ಕಿಚನ್ದಾಗ ಭೀ ಫ್ಯಾನ್ ಹಚ್ಕೊಡ್ತೀನಿ ಅದು ಹಚ್ಕೊಡ್ತೀನಿ. ಇವತ್ತು 1 ಗಂಟೆದಾಗ ಗೊತ್ತಾಗ್ಲತ್ತದ ಅವರಿಗೆ, ಯಾಕಂದ್ರೆ ಒಂದು ಪಲ್ಯ ಮಾಡ್ಬೇಕಂದ್ರೆ ಒಂದು ಅರ್ಧ ಗಂಟೆ ಮಿನಿಮಮ್ಮು. ಸ್ವಲ್ಪ ಇವು ಸ್ಲೋ ಮಾಡ್ತಾರಂತಂದ್ರೆ ಒಂದು 40-50 ನಿಮಿಷ ಇಲ್ಲ 1 ಅವರ್ ತೊಗೊಂಡಾರಂತ ಕೊರಿ. ನಾವು ರೊಟ್ಟಿ ಮಾಡಬೇಕು, ಅನ್ನ ಪಲ್ಯ ಬೇರೆ ಏನಾರ ಮಾಡೋದಿದ್ರೆ ಮಾಡಬೇಕು, ಅದೆಲ್ಲ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತದಲ್ವ, ಇನ್ನು ನಮ್ಗೆ ಹೆಂಗಿದ್ದಿರ್ಬೇಕಲ್ವ ಅಂತ ನಾನು ಹೇಳತ್ತಿದ್ದೆ. ಅಂದ್ರೆ ಮಾಡೇಬೇಕಾಯ್ತದ, ನಾವು ಭೀ ಹೊರಗೆ ಮಾಡಿ ಬರ್ತೇವೆ, ನೀವು ಭೀ ಒಳಗೆ ಮನೆಗೆ ಮಾಡೇಬೇಕಾಯ್ತದ ಅಂತಂದಿರು. ಅದು ಹೊರಗೆ ಕಂಪಲ್ಸರಿ. ಅವರು ಹೊರಗೆ ಎಷ್ಟು ಕೆಲಸ ಮಾಡಿ ಬಂದ್ರು ಭೀ ಇಲ್ಲಿ ನಾವು ಮಾಡಿದ್ದು ಇನ್ನು ಅವ್ರಕ್ಕಿಂತ ಕಮ್ಮಿನೇ ಅಲ್ವಾ. ಅವ್ರು ಇಷ್ಟಪಟ್ಟಿದ್ದವ್ರಿಗೆ ಮಾಡಿಕೊಡ್ಬೇಕಂದ್ರೆ ನಾವು ಕಂಪಲ್ಸರಿ ಮನೆಗೆ ನಾವು ಕಷ್ಟಪಡಬೇಕು, ಹೊರಗೆ ಅವ್ರು ಕಷ್ಟಪಡ್ಬೇಕಾಯ್ತದಲ್ವ. ಹಾಗಾಗಿ ಇನ್ನು ನುಗ್ಗಿಕಾಯಿ ಎಲ್ಲ ಚೆಂದ ಕುದ್ದಿದ್ಮೇಲೆ ಅಂದ್ರೆ ಅದ್ರದ್ದು ಪೇಸ್ಟ್ ನಾವು ಸಾಂಬಾರು ಗತ್ಲೆ ಮಾಡ್ಕೊಂಡಿದ್ದೇವಲ್ವ, ಅದೆಲ್ಲ ಚೆಂದ ಕುದ್ದಿದ್ಮೇಲೆ ಅದಕ್ಕೆ ನುಗ್ಗಿಕಾಯಿ ಹಾಕ್ಕೊಂಡು ಚೆಂದ 2 ಕುದಿ ಬಂದ್ರೆ ಆಗೋಯ್ತು. ಅಂದ್ರೆ ಒಂದು 10-15 ನಿಮಿಷ ಕುದಿಸ್ರೆ ಆಗೋಯ್ತು. ಇದು ನುಗ್ಗೆಕಾಯಿ ಸಾಂಬಾರು ರೆಡಿ ಆಯ್ತದ. ಇನ್ನು ಇದಕ್ಕೂ ಅಂದ್ರೆ ಸ್ಮೆಲ್ ಅಂತೂ ಮನೆಗಂತೂ ಸೂಪರ್ ಹೊಂಟಿತ್ತು ಇವತ್ತಂತೂ. ಅಂದ್ರೆ ಮಾಡ್ತಾರೆ ಕಂಪಲ್ಸರಿ ಸೂಪರ್ ಮಾಡ್ತಾರೆ ಅಡುಗೆ ಎಲ್ಲ, ಬಟ್ ಮಾಡೋದಂದ್ರೆ ಸ್ವಲ್ಪ ಮಸ್ಕ ಹೊಡಿಬೇಕು, ಇಲ್ಲ ಅವ್ರು ಇಷ್ಟ ಇದ್ದರೆ ಮಾಡ್ತಾರೆ, ಆ ಥರ ಮಾಡ್ತಾರೆ. ಇನ್ನು ಚೆಂದ ಕುದಿಸ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಮ್ಯಾಗಿಂದು ಕೊತ್ತಂಬರಿ ಹಾಕೊಳತ್ತಾರ. ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಇನ್ನು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಗೋಯ್ತು. ಇದಕ್ಕೆ ಬಿಸಿ ಬಿಸಿ ಅನ್ನ ಗುಡಾಲಿ, ರೊಟ್ಟಿ ಗುಡಾಲಿ, ಚಪಾತಿ ಗುಡಾಲಿ ಸೂಪರು. ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ ನುಗ್ಗಿಕಾಯಿ, ಬಟ್ ಈ ಥರ ಯಾರೂ ಮಾಡಲ್ಲಲ್ವ, ಅದ್ರ ಸಲುವಾಗಿ ಮಾಡ್ಲತ್ತಾರ ನಮ್ಮ ಮನೆಯವರು. ಇನ್ನು ನಾನು ಅನ್ನ ಅದು ರೆಡಿಯಾಗಿತ್ತು, ಅದಕ್ಕೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಓಕೆನಾ, ಬಾಯ್.